ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕಾರ್ಪೊರೇಟ್ ಅಕೌಂಟ್, ಕಂಪ್ನಿ ಅಕೌಂಟ್ನಲ್ಲಿ ಬರುವಂತಹ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅನ್ನೋ ಚಾಪ್ಟರ್ ಮೇಲೆ ಬರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಗೆ ನಾವು ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡಬೇಕಾಗುತ್ತೆ 5 ಮಾರ್ಕ್ಸ್ಗೆ. ಸೊ ಜರ್ನಲ್ ಎಂಟ್ರಿ ಕೇಳಿದಾಗ ಏನೇನು ರೂಲ್ಸ್ ಇದೆ ಮತ್ತು ಯಾವ ರೀತಿ ಎಂಟ್ರಿ ಹಾಕೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡಿಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ರೀಕನ್ಸ್ಟ್ರಕ್ಟ್ ಅನ್ನೋ ಶಬ್ದ ಬಂದಿರುತ್ತೆ ಪ್ರಶ್ನೆಯಲ್ಲಿ, ಇದ್ರ ಮೂಲಕ ನೀವು ಇದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕ್ವಶನ್ ಅನ್ನೋದನ್ನ ಕಂಡು ಹಿಡ್ಕೋಬಹುದು. ಸೊ ರೀಕನ್ಸ್ಟ್ರಕ್ಷನ್ ಅನ್ನೋ ವರ್ಡ್ನ ಹುಡುಕಿದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ ಜರ್ನಲ್ ಎಂಟ್ರಿ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಮೊದಲು ಫಾರ್ಮ್ಯಾಟ್ ಹೇಳ್ತೀನಿ, ಆ ನಂತರ ಅಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ 2 ಪ್ರಾಬ್ಲಮ್ನ ಎಕ್ಸಾಂಪಲ್ ಆಗಿ ನಾನು ಸಾಲ್ವ್ ಮಾಡ್ತೀನಿ. ಸೊ ಮೊದಲನೇದ್ದು, ಸೊ ಹೆಡ್ಡಿಂಗ್ ಹಾಕೋಬೇಕು, ಮಿಡಲ್ನಲ್ಲಿ ಹೆಡ್ಡಿಂಗ್ ಬರಿತೀವಿ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಗೆ ಜರ್ನಲ್ ಎಂಟ್ರಿ ಹಾಕ್ತೀವಿ, ಆದ್ದರಿಂದ ಅಕೌಂಟ್ ಹೆಡ್ಡಿಂಗ್ ಜರ್ನಲ್ ಎಂಟ್ರಿ. We have to put the heading in the middle as a journal entry for internal reconstruction. To find the problem in the question paper, you have to search reconstruction word in the question paper. If you get the reconstruction word, that is internal reconstruction question. First column date, second column particulars, third column ledger folio, debit and credit. So we have to prepare total 5 columns for internal reconstruction. First column date, second column particular, third column ledger folio, then debit credit. ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ಒಟ್ಟು ಎಷ್ಟು ಟೈಪ್ ಜರ್ನಲ್ ಎಂಟ್ರಿ ಬರುತ್ತೆ? 4 ಜರ್ನಲ್ ಎಂಟ್ರಿನ ನೆನ್ಪಿಟ್ಕೋಬೇಕು. ಒಂದು ಈಕ್ವಿಟಿ ಶೇರ್ಗೂ, ಒಂದು ಪ್ರಿಫರೆನ್ಸ್ ಶೇರ್, ಒಂದು ಡಿವೆಂಚರ್, ಒಂದು ಕ್ಯಾಪಿಟಲ್ ರಿಡಕ್ಷನ್. ಸೊ ಟೋಟಲ್ 4 ಎಂಟ್ರಿನ ನೀವು ನೆನ್ಪಿಟ್ಕೋಬೇಕು. ಸೊ ಯಾವಾಗ ಪ್ರಶ್ನೆಯಲ್ಲಿ ಈಕ್ವಿಟಿ ಶೇರ್ ಅನ್ನೋ ಶಬ್ದ ಸಿಗುತ್ತೆ ನಿಮಗೆ, ಈಕ್ವಿಟಿ ಶೇರ್ ಅನ್ನೋ ಶಬ್ದ ಪ್ರಶ್ನೆಯಲ್ಲಿ ಇದ್ರೆ ಜರ್ನಲ್ ಎಂಟ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಇದು ಯೂನಿವರ್ಸಿಟಿ ಕೀ ಆನ್ಸರ್ಸ್ ನಲ್ಲಿ ಇರುವಂತಹ ಉತ್ತರ. ಈ ರೀತಿ ಜರ್ನಲ್ ಎಂಟ್ರಿನ ಬರೀಬೇಕು. ಯಾವಾಗ ಕ್ವಶನ್ ಪೇಪರ್ ನಲ್ಲಿ ನಿಮಗೆ ಈಕ್ವಿಟಿ ಶೇರ್ ಅನ್ನೋ ಶಬ್ದ ಸಿಗುತ್ತೆ, ಆವಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಂತ ಎಂಟ್ರಿ ಬರೀಬೇಕು. ನ್ಯಾರೇಷನ್ being equity share utilized for capital reduction, being equity share utilized for capital reduction. ಸೊ ಇದು 1 ಎಂಟ್ರಿ. ಸೊ ಪ್ರಶ್ನೆಯಲ್ಲಿ ಈಕ್ವಿಟಿ ಶೇರ್ ಶಬ್ದ ಹುಡುಕಬೇಕು, ಆಮೇಲೆ ಅದರದ ಈ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಶಬ್ದ ಕ್ವಶನ್ ಪೇಪರ್ ನಲ್ಲಿ ಸಿಕ್ಕಾಗ. ಸೊ ಕ್ವಶನ್ ಪೇಪರ್ ನಲ್ಲಿ ಪ್ರಿಫರೆನ್ಸ್ ಶೇರ್ ಅನ್ನೋ ಶಬ್ದ ಇದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಸೆಕೆಂಡ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಅನ್ನೋ ಶಬ್ದ ಕ್ವಶನ್ ನಲ್ಲಿ ಇದ್ರೆ ಈ ಜರ್ನಲ್ ಎಂಟ್ರಿನ ನೀವು ಪ್ರಿಪೇರ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನಂತರ ಇದ್ರ ನ್ಯಾರೇಷನ್ being ಪ್ರಿಫರೆನ್ಸ್ ಶೇರ್ ಯುಟಿಲೈಸ್ಡ್ ಫಾರ್, being ಪ್ರಿಫರೆನ್ಸ್ ಶೇರ್ ಯುಟಿಲೈಸ್ಡ್ ಫಾರ್ ಕ್ಯಾಪಿಟಲ್ ರಿಡಕ್ಷನ್. ನೆಕ್ಸ್ಟ್ ಡಿಬೆಂಚರ್ ಶಬ್ದನ ಪ್ರಶ್ನೆಯಲ್ಲಿ ಹುಡುಕಬೇಕು. ಸೊ ಡಿಬೆಂಚರ್ ಶಬ್ದ ಸಿಕ್ಕರೆ ಡಿಬೆಂಚರ್ ಜರ್ನಲ್ ಎಂಟ್ರಿ ಡಿಬೆಂಚರ್ ಅಕೌಂಟ್ ಡೆಬಿಟ್ ಅಥವಾ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್, ಟು ಕ್ಯಾಪಿಟಲ್ ರಿಡಕ್ಷನ್. ಇದು ಪ್ರಶ್ನೆಯಲ್ಲಿ ಡಿಬೆಂಚರ್ ಶಬ್ದ ಇದ್ದಾಗ ಹಾಕೋದು. ಸೊ ನೆಕ್ಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 4ನೇ ಎಂಟ್ರಿ capital reduction account debit. So all losses, intangible asset, tangible asset and reserves and surplus transactions will be recorded in the 4th entry. So only debit you have to remember, credit they will give in the question. ನಾವು ಬರೀ ಡೆಬಿಟ್ ಅಷ್ಟೇ ನೆನ್ಪಿಟ್ಕೊತೀವಿ. 4ನೇ ಎಂಟ್ರಿಗೆ ಅವ್ರ ಕ್ರೆಡಿಟ್ ಏನೇನು ಬರಿಬೇಕು ಅನ್ನೋದನ್ನ ಅವ್ರು ಕೊಟ್ಟಿರ್ತಾರೆ, ಪ್ರಶ್ನೆಯಲ್ಲೇನೆ ಕೊಟ್ಟಿರ್ತಾರೆ. ಸೊ being 3ನೇ ಎಂಟ್ರಿ ನ್ಯಾರೇಷನ್ being debenture utilized for capital reduction. ಸೊ ಇದು ನಮ್ಮ ಫಾರ್ಮ್ಯಾಟ್.
ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದಕ್ಕೆ ಅಮೌಂಟ್ ಯಾವ ರೀತಿ ಎಂಟ್ರಿ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈಗ ಅಮೌಂಟ್ನ ಎಂಟ್ರಿ ಮಾಡುವಾಗ ಮೊದಲಿಗೆ ಪ್ರಶ್ನೆಯಲ್ಲಿ ಏನಾದರೂ ಇಕ್ವಿಟಿ ಶೇರ್ ಶಬ್ದ ಬಂದಿದೆ ನಾ ಹುಡುಕ್ಬೇಕು. ಸೊ ಬಂದಿದೆ. ಸೊ ಇಕ್ವಿಟಿ ಶೇರ್ ನಂಬರ್ ಎಷ್ಟಿದೆ ಇಲ್ಲಿ 1000 ಇದೆ ಇಂಟು. ಸೊ ಮೊದಲಿನ ವ್ಯಾಲ್ಯೂ ಎಷ್ಟಿತ್ತು 10, ಅದು ರಿಡಕ್ಷನ್ ಆಗಿಂದ ಕ್ಯಾಪಿಟಲ್ ರಿಡಕ್ಷನ್ ಆಗಿಂದ ವ್ಯಾಲ್ಯೂ ಎಷ್ಟಿಗಿದೆ 8. ಸೊ 10 to 8 ಮೈನಸ್ ಮಾಡಿದಾಗ ಎಷ್ಟು ಕಡಿಮೆ ಆಗಿದೆ 2 rupees. ಸೊ ನಂಬರ್ 1000 ರೇಟ್ ವ್ಯಾಲ್ಯೂ ಕಡಿಮೆ ಆಗಿರೋದು 2 rupees. ಸೊ 1000 ಇಂಟು 2000 ಈಕ್ವಿಟಿ ಶೇರಿನ ಅಮೌಂಟ್. ಸೊ ಡೆಬಿಟ್ ಕ್ರೆಡಿಟ್ನಲ್ಲಿ 2000 ಅಮೌಂಟ್ನ ನಾವು ಎಂಟ್ರಿ ತೋರಿಸ್ಬೇಕು. ಸೊ 2000 ಡೆಬಿಟ್, ನೆಕ್ಸ್ಟ್ 2000 ಕ್ರೆಡಿಟ್. 2000 ಡೆಬಿಟ್ ಮತ್ತು 2000 ಕ್ರೆಡಿಟ್ನ ನಾವು ಅಕೌಂಟ್ನಲ್ಲಿ ತೋರಿಸ್ಬೇಕು. ಇದು ಒನ್ ಎಂಟ್ರಿ. ಇನ್ನು ಎರಡನೇದು ಪ್ರಿಫರೆನ್ಸ್ ಶೇರಿಗೆ ಬರೋಣ. ಸೊ ಪ್ರಿಫರೆನ್ಸ್ ಶೇರ್ನಲ್ಲಿ ಏನಿದೆ ಕ್ವಶನಲ್ಲಿ ನಂಬರ್ಸ್ ಎಷ್ಟಿದೆ ನೋಡೋಣ. ಸೊ ಪ್ರಿಫರೆನ್ಸ್ ಶೇರ್ಸ್ನಲ್ಲಿ ಇರೋ ನಂಬರ್ಸ್ ಎಷ್ಟಂದರೆ 2000 ಇದೆ. ಸೊ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ ಈಗ. ಸೊ ಇಲ್ಲಿ ಏನಿತ್ತಂದರೆ ಇದಕ್ಕೆ ವ್ಯಾಲ್ಯೂ ಮೈನಸ್ ಮಾಡೋದಿತ್ತು. ಯಾವಾಗ ಪ್ರಶ್ನೆಯಲ್ಲಿ ಬಾಯ್ ಶಬ್ದ ಇರುತ್ತೆ ಆವಾಗ ಈ ವ್ಯಾಲ್ಯೂನ ಮೈನಸ್ ಮಾಡಬಾರ್ದು, ನೇರವಾಗಿ ಇದನ್ನು ಇಂಟು ತಗೋಬೇಕು. 7 ಬಾಯ್ ಶಬ್ದ ಬಂದಿದ್ರೆ ಡೈರೆಕ್ಟಾಗಿ ತಗೋಬೇಕು. 2000 ಇಂಟು 7 ಮಾಡಿಕೊಂಡ್ರೆ 14000 ಅಮೌಂಟ್ ಆಗುತ್ತೆ. ಸೊ ಪ್ರಿಫರೆನ್ಸ್ ಶೇರಿನ ಅಮೌಂಟು 14000, ಡೆಬಿಟ್ 14000, ಕ್ರೆಡಿಟ್ 14000. ಸೊ ನೆಕ್ಸ್ಟು ಡಿಬೆಂಚರ್ನ ಅಮೌಂಟ್ ಹೇಗೆ ಕಂಡುಹಿಡಿಯೋದು. ಸೊ ಈಗ ಎರಡೂ ಮುಗೀತು, ಇಕ್ವಿಟಿ ಶೇರ್ದಾಯಿತು, ಪ್ರಿಫರೆನ್ಸ್ ಶೇರ್ದಾಯಿತು. ಡಿಬೆಂಚರ್ ಅಮೌಂಟ್ನ ಹೇಗೆ ಕಂಡುಹಿಡಿಯೋದು. ಸೊ ಡಿಬೆಂಚರ್ನ ಮೊದಲನೇ ವ್ಯಾಲ್ಯೂ ಫಸ್ಟ್ ಕಂಡುಹಿಡ್ಕೋಬೇಕು. 3000 ಡಿಬೆಂಚರ್ ಇಂಟು 10 ಈಚ್ ಅಂತ ಇದೆ. ಸೊ ಅಮೌಂಟ್ ಎಷ್ಟಾಗುತ್ತೆ 30000. ಎರಡನೇ ವ್ಯಾಲ್ಯೂ ಅಮೌಂಟ್ ಕಂಡುಹಿಡಬೇಕು ಬದಲಾದ ನಂತರ ಏನಾಗಿದೆ ಅಂತ. 2000 ಡಿಬೆಂಚರ್ಸ್ ಆಫ್ 10 ಈಚ್ 20000 ಆಗುತ್ತೆ. ಎರಡು ವ್ಯಾಲ್ಯೂನ ಮೈನಸ್ ಮಾಡ್ಕೋಬೇಕು. ಓಲ್ಡ್ ವ್ಯಾಲ್ಯೂ ಮೈನಸ್ ನ್ಯೂ ವ್ಯಾಲ್ಯೂ. ಸೊ ಓಲ್ಡ್ ಡಿಬೆಂಚರ್ ಮೈನಸ್ ನ್ಯೂ ಡಿಬೆಂಚರ್ 10000 ಬರುತ್ತೆ. ಸೊ ಮೊದಲು 3000 ಡಿಬೆಂಚರ್ 10 ಈಚ್ ಇತ್ತು, ನೆಕ್ಸ್ಟ್ 2000 ಡಿಬೆಂಚರ್ 10 ಈಚ್ ಇತ್ತು. ಸೊ 3000 ಇಂಟು 10 ಮಾಡಿದಾಗ 30000 ಬಂತು, 2000 ಇಂಟು 10 ಮಾಡಿದಾಗ 20000 ಬಂತು, ಎರಡೂ ಮೈನಸ್ ಮಾಡಿದಾಗ 10000. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಫಾರ್ ಡಿಬೆಂಚರ್ ಈಸ್ 10000. ಸೊ ಡೆಬಿಟ್ 10000 ಆ್ಯಂಡ್ ಕ್ರೆಡಿಟ್ 10000. Next, last entry, we have to total all the capital reduction amount. So first capital reduction amount is 2000, second total capital reduction 14000, third one 10000. So total capital reduction 26000. So we have to record the total capital reduction amount in fourth entry 26000. Now we have to record credit transactions of capital reduction. Whatever we have taken for the first, second, third entry, so remaining adjustments are given for the fourth entry. So now we have recorded first entry equity share, second entry preference share, debenture entry. So the remaining transaction is given for the fourth entry. So fourth entry credit side we have to record to loss account, to goodwill account, to patent account, to machinery account, to preliminary expenses account, to building account. ಸೊ ಈ ವ್ಯಾಲ್ಯೂನ ನಾವು ಎಂಟ್ರಿ ಮಾಡಬೇಕು. ಫೋರ್ತ್ ಎಂಟ್ರಿಯಲ್ಲಿ ಏನು ಎಂಟ್ರಿ ಮಾಡ್ಬೇಕಂತ ಅವರೇ ಕೊಡ್ತಾರೆ. ಅವರು ಕೊಡೋ ಎಲ್ಲ ಟ್ರಾನ್ಸಾಕ್ಷನ್ಸ್ ಕ್ವಶನಲ್ಲಿ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ ಬಿಟ್ಟು ಏನು ಪ್ರಶ್ನೆಯಲ್ಲಿ ಇರುತ್ತೆ ಎಲ್ಲ ನಮ್ಮದು ಫೋರ್ತ್ ಎಂಟ್ರಿಗೋಸ್ಕರನೇ ಕೊಟ್ಟಿರ್ತಾರೆ. ಸೊ ಮೊದಲೇದಿಲ್ಲಿ ಲಾಸ್ ಬ್ಯಾಲೆನ್ಸ್ ಅಂತ ಇದೆ, ನಾವಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಸೊ ಅದರ ಅಮೌಂಟ್ನ ಎಂಟ್ರಿ ಮಾಡ್ಕೋತೀವಿ. ಮೊದಲೇದು ಲಾಸ್ ಬ್ಯಾಲೆನ್ಸ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ಕೋಬೇಕು. 4000 ಇದೆ. ಸೆಕೆಂಡ್ ಅಮೌಂಟು ಗುಡ್ ವಿಲ್ ಇದೆ. ಸೊ ಗುಡ್ ವಿಲ್ ಅಮೌಂಟ್ 6000, ಪೇಟೆಂಟ್ ಅಮೌಂಟ್ 3000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಗುಡ್ ವಿಲ್ ಇದೆ. ಸೊ ಟು ಗುಡ್ ವಿಲ್ ಅಕೌಂಟ್ 6000 ಇದೆ. ನೆಕ್ಸ್ಟ್ ಪೇಟೆಂಟ್ಸ್ ಇದೆ. ಟು ಪೇಟೆಂಟ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ಕೋಬೇಕು. ಪೇಟೆಂಟ್ಸ್ ಅಮೌಂಟ್ ಪ್ರಶ್ನೆಯಲ್ಲಿ ಪೇಟೆಂಟ್ಸ್ ಅಮೌಂಟ್ 3000 ಇದೆ. ನೆಕ್ಸ್ಟ್ ಮಷಿನರಿ ಅಮೌಂಟ್ 2000 ಇದೆ. 3000 ನೆಕ್ಸ್ಟ್ ಮಷಿನರಿ ಅಂತ ಇದೆ. ಸೊ ಮಷಿನರಿ ಟು ಮಷಿನರಿ 2000 ಇದೆ. ಅದರ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಷಿನರಿ ಆದ ನಂತರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಿಲ್ಡಿಂಗ್ 2000, 7000. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತು ಇನ್ನೊಂದು ಲಾಸ್ಟು ಬಿಲ್ಡಿಂಗ್ ಇದೆ. ಟು ಬಿಲ್ಡಿಂಗ್ 2000, 7000. ಸೊ 2000 ಬಿಲ್ಡಿಂಗ್ ಅಮೌಂಟ್,
7,000. ಸೊ ನಾವು ಈಗ ಏನು ಮಾಡ್ತೀವಿ ಅಂದರೆ ಟೋಟಲ್ ಮಾಡ್ತೀವಿ. ಎರಡು ಟ್ಯಾಲಿ ಆಗಿದೆನಾ ಅಥವಾ ಬ್ಯಾಲೆನ್ಸ್ ಏನಾದ್ರು ಉಳಿತಾ ಚೆಕ್ ಮಾಡ್ತೀವಿ. ಸೊ ಟೋಟಲ್ ಮಾಡಬೇಕಂದ್ರೆ ಕ್ರೆಡಿಟ್ ಸೈಡ್ ಫಸ್ಟ್ ಟೋಟಲ್ ಮಾಡ್ಕೋತೀವಿ. 4,000 ಪ್ಲಸ್ 6,000 ಪ್ಲಸ್ 3,000 ಪ್ಲಸ್ 2,000 ಪ್ಲಸ್ 2,000 ಪ್ಲಸ್ 7,000. ಸೊ ಟೋಟಲ್ 24 ಇದೆ. ಆದರೆ ಇರೋದು ಕ್ರೆಡಿಟ್ ಡೆಬಿಟ್ 26 ಇದೆ. ಇನ್ನು 2,000 ರಿಮೈನಿಂಗ್ ಅಮೌಂಟ್ ಇದೆ. ಸೊ ಏನೇ ಅಮೌಂಟ್ ಉಳಿದ್ರೂ ಕೂಡ ಅದನ್ನು ನಾವು ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರಿತೀವಿ. ಸೊ ಕ್ಯಾಪಿಟಲ್ ರಿಸರ್ವ್ ಅಂತ ಬರಿಬೇಕು. ಇದರ ನ್ಯಾರೇಷನ್ ಏನು ಬರಿತೀವಿ ಅಂದರೆ ಬೀಯಿಂಗ್ ಕ್ಯಾಪಿಟಲ್ ರಿಡಕ್ಷನ್ ಅಡ್ಜಸ್ಟೆಡ್ ಫಾರ್ ಅಸೆಟ್ಸ್ ಅಂತ ಬರಿಬೇಕು. ಸೊ ಇದು ನ್ಯಾರೇಷನ್. ಈ ರೀತಿ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡಬೇಕು. ಸೊ ಇವು ಫಿಕ್ಸ್ ಎಂಟ್ರಿ, ಇವನನ್ನು ನೀವು ನೋಡಿಕೊಂಡ್ರೆ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಇನ್ನು ಸೆಕೆಂಡ್ ಪ್ರಶ್ನೆ, ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಆ ಎಕ್ಸಾಂಪಲ್ನ ಬಿಡಿಸೋಣ. ಸೊ ಸೆಕೆಂಡ್ ಪ್ರಶ್ನೆ, ನೀವು ಮೊದಲೇದು ಪ್ರಶ್ನೆ ಪತ್ರಿಕೆಯಲ್ಲಿ ರೀಕನ್ಸ್ಟ್ರಕ್ಟ್ ಅನ್ನೋ ಶಬ್ದವನ್ನು ಹುಡುಕಬೇಕು. ಈ ವರ್ಡ್ ಬಂದಿದ್ದರೆ ಮಾತ್ರ ಅದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕ್ವಶನ್. ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕ್ವಶನ್ ಬಿಡಿಸ್ಬೇಕಂದ್ರೆ ನಾವು ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿಗೆ ಮಿಡಲ್ನಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಜರ್ನಲ್ ಎಂಟ್ರಿ ಅಂತ ಹೆಡ್ಡಿಂಗ್ ಹಾಕಬೇಕು. ಸೊ ಇದಕ್ಕೆ ಬೇಕಂದ್ರೆ ಸಬ್ ಹೆಡ್ಡಿಂಗ್ ಮೆನ್ಷನ್ ಮಾಡಬೇಕು. ಇನ್ ದ ಬುಕ್ಸ್ ಆಫ್ ಅಂತ ಬರೆದು ಕ್ವಶನಲ್ಲಿ ಕೊಟ್ಟಿರೋಂಥ ಕಂಪ್ನಿ ನೇಮ್ನ ತೊಗೊತೀವಿ. ಅನ್ಮೋಲ್ ಟ್ರೇಡರ್ಸ್ ಅಂತ ಇದೆ. ಸೊ ಅನ್ಮೋಲ್ ಟ್ರೇಡರ್ಸ್ ಅಂತ ತೆಗೆದುಕೊಂಡು 4 ಕಾಲಮ್ನ ಪ್ರಿಪೇರ್ ಮಾಡಿ 5 ಕಾಲಮ್ನ ಪ್ರಿಪೇರ್ ಮಾಡಬೇಕು ಜರ್ನಲ್ ಎಂಟ್ರಿಗೆ. ಸೊ ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ಲೆಡ್ಜರ್ ಪೋಲಿಯೋ, ನೆಕ್ಸ್ಟು ಡೆಬಿಟ್, ನೆಕ್ಸ್ಟು ಕ್ರೆಡಿಟ್. ಸೊ ಇದನ್ನು ಅಕೌಂಟ್ ಹಾಕಿದ ನಂತರ ನೀವು 4 ಜರ್ನಲ್ ಎಂಟ್ರಿನ ನೆನ್ಪಿಟ್ಕೊಂಡಿರಬೇಕು. ಆ 4 ಎಂಟ್ರಿ ಕಂಪಲ್ಸರಿ ಇರಲ್ಲ. ಯಾವುದು ಬಂದಿದೆ ಶಬ್ದ ಅದರ ಮೇಲೆ ಎಂಟ್ರಿನ ಹಾಕ್ತೀವಿ. ಸೊ ಮೊದಲನೇ ಚೆಕ್ ಮಾಡೋದು ಪ್ರಶ್ನೆಯಲ್ಲಿ ಏನಾದರೂ ಈಕ್ವಿಟಿ ಶೇರ್ ಅನ್ನೋ ಶಬ್ದ ಬಂದಿದೆನಾ ಅದನ್ನು ಚೆಕ್ ಮಾಡ್ತೀವಿ ಫಸ್ಟು. ಸೊ ಇದರಲ್ಲಿ ಈಕ್ವಿಟಿ ಶೇರ್ ಶಬ್ದ ಬಂದಿದೆನಾ ನೋಡ್ತೀವಿ. ಈಕ್ವಿಟಿ ಶೇರ್ ಶಬ್ದ ಇದೆ. ಎ ಅಡ್ಜಸ್ಟ್ಮೆಂಟ್ನಲ್ಲಿ ಈಕ್ವಿಟಿ ಶೇರ್ ಅನ್ನೋ ವರ್ಡ್ ಬಂದಿದೆ. ಸೊ ಈಕ್ವಿಟಿ ಶೇರ್ ಅನ್ನೋ ಶಬ್ದ ಬಂದಿದ್ದಕ್ಕಾಗಿ ಜರ್ನಲ್ ಎಂಟ್ರಿ ಈಕ್ವಿಟಿ ಶೇರಿಂಗ್ ಜರ್ನಲ್ ಎಂಟ್ರಿನ ಫಸ್ಟ್ ಹಾಕ್ತೀವಿ. ಆಲ್ರೆಡಿ ಮೇಲಿನ ಪ್ರಾಬ್ಲಮ್ನಲ್ಲಿ ಎಂಟ್ರಿ ಮಾಡೋದನ್ನು ಹೇಳಿದ್ದೀನಿ. ಈಕ್ವಿಟಿ ಶೇರ್ ಅನ್ನೋ ವರ್ಡ್ ಪ್ರಶ್ನೆಯಲ್ಲಿ ನಿಮಗೆ ಸಿಕ್ಕರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನೆಕ್ಸ್ಟು ಇದರ ಅಮೌಂಟ್ನ ಎಂಟ್ರಿ ಮಾಡೋದು. ಸೊ ಈಕ್ವಿಟಿ ಶೇರ್ನ ನಂಬರ್ಸ್ ಎಷ್ಟಿದೆ ಇಲ್ಲಿ 4,000 ಈಕ್ವಿಟಿ ಶೇರ್ ನಂಬರ್ ಇದೆ. ಇಂಟು ಫಸ್ಟ್ ವ್ಯಾಲ್ಯೂ ಮತ್ತು ರಿಡಕ್ಷನ್ ಆಗಿಂದ ವ್ಯಾಲ್ಯೂ ಎಷ್ಟಿದೆ 100 ಮೈನಸ್ 80. ಸೊ 20 ರುಪೀಸ್ ರಿಡ್ಯೂಸ್ ಆಗಿದೆ. 4,000 ಇಂಟು 20 ಮಾಡಿದಾಗ 80,000 ಬರುತ್ತೆ. ಸೊ ಫಸ್ಟ್ ಈಕ್ವಿಟಿ ಶೇರ್ನ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಗೊತ್ತಾಯಿತು 80,000 ಅಮೌಂಟ್. ಅದನ್ನು ಎಂಟ್ರಿಲಿ ಡೆಬಿಟ್ ಮತ್ತು ಕ್ರೆಡಿಟ್ನಲ್ಲಿ ಎಂಟ್ರಿ ಮಾಡ್ತೀವಿ. ಸೊ 80,000 ಡೆಬಿಟ್ 80,000 ಕ್ರೆಡಿಟ್. ಇದು ಒನ್ ಎಂಟ್ರಿ. ಇದರ ನ್ಯಾರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಯುಟಿಲೈಸ್ಡ್ ಫಾರ್ ಕ್ಯಾಪಿಟಲ್ ರಿಡಕ್ಷನ್ ಅಂತ ಬರ್ಕೋಬೇಕು. ಇನ್ನು ಎರಡನೇ ಎಂಟ್ರಿಗೆ ಹೋಗೋಣ. ಪ್ರಿಫರೆನ್ಸ್ ಶೇರ್ ಶಬ್ದ ಏನಾದರೂ ಪ್ರಶ್ನೆಯಲ್ಲಿ ಬಂದಿದೆನಾ ಚೆಕ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಶೇರ್ ಅನ್ನೋ ವರ್ಡ್ ಬಂದಿದೆ ಕ್ವಶನ್ನಲ್ಲಿ. ಸೊ ಅದರ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಇದರ ಅಮೌಂಟ್ ಹೇಗೆ ಎಂಟ್ರಿ ಮಾಡಬೇಕು. ಪ್ರಶ್ನೆಯಲ್ಲಿ ಪ್ರಿಫರೆನ್ಸ್ ಶೇರ್ ಅನ್ನೋ ಶಬ್ದ ಸಿಕ್ಕರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಂತ ಜರ್ನಲ್ ಎಂಟ್ರಿ ಹಾಕಬೇಕು. ಸೊ ಇದಕ್ಕೆ ಯಾವ ರೀತಿ ಅಮೌಂಟ್ ಹಾಕ್ತೀವಿ ಅಂದರೆ ಪ್ರಿಫರೆನ್ಸ್ ಶೇರಿನ ನಂಬರ್ 3,000 ಇದೆ, ಮಲ್ಟಿಪ್ಲೈ ಬೈ ಎಷ್ಟು ವ್ಯಾಲ್ಯೂ ರಿಡ್ಯೂಸ್ ಆಗಿದೆ 100 ಮೊದಲಿತ್ತು 70 ಆಗಿದೆ. ನೆಕ್ಸ್ಟು ಕಡಿಮೆ ಆಗಿರೋದು 30 ರುಪೀಸ್. ಸೊ 3,000 ಇಂಟು 30 ರುಪೀಸ್ ಮಾಡಿದಾಗ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, ಅಮೌಂಟ್ ಎಷ್ಟು ಬರುತ್ತೆ 90,000 ಕ್ಯಾಪಿಟಲ್ ರಿಡಕ್ಷನ್. ಸೊ ನಮಗೆ ಅಮೌಂಟು ಕ್ಯಾಪಿಟಲ್ ರಿಡಕ್ಷನ್ ಎರಡನೇದು ಗೊತ್ತಾಯಿತು, ಪ್ರಿಫರೆನ್ಸ್ ಶೇರ್ದು 90,000 ಆಗಿದೆ ಅಂತ. ಸೊ ಡೆಬಿಟ್ 90,000 ಕ್ರೆಡಿಟ್ 90,000. ಸೊ ಈ ರೀತಿ ಎಂಟ್ರಿನ ಪ್ರಿಪೇರ್ ಮಾಡ್ತೀವಿ. ಇನ್ನು ಡಿಬೆಂಚರ್ ಶಬ್ದ ಬಂದಿದ್ದರೆ ಮಾತ್ರ ಥರ್ಡ್ ಎಂಟ್ರಿನ ಹಾಕ್ತೀವಿ. ಪ್ರಶ್ನೆಯಲ್ಲಿ ಎಲ್ಲಿಯೂ ಕೂಡ ಡಿಬೆಂಚರ್ ಅನ್ನೋ ಶಬ್ದ ಬಂದಿಲ್ಲ. ಸೊ ಕ್ವಶನಲ್ಲಿ ಎಲ್ಲಿಯೂ ಕೂಡ ಡಿಬೆಂಚರ್ ಅನ್ನೋ ಶಬ್ದ ಇಲ್ಲ. ಆದ್ದರಿಂದ ನಾವು ಡಿಬೆಂಚರ್ ಶಬ್ದವನ್ನು ಹಾಕೋದಿಲ್ಲ, ಎಂಟ್ರಿನ ಹಾಕೋದಿಲ್ಲ. ಇನ್ನು ನೆಕ್ಸ್ಟ್ ಕೆಲಸ ನಮ್ಮದು ಕ್ವಶನ್ನಲ್ಲಿ ಲಾಸ್ಟ್ನ ಎಂಟ್ರಿ ಕ್ಲೋಸಿಂಗ್ ಎಂಟ್ರಿ ಮಾಡೋದು. ಸೊ ಕ್ಲೋಸಿಂಗ್ ಎಂಟ್ರಿ ಯಾವಾಗಲೂ ಡೆಬಿಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರೀಬೇಕು. ಡೆಬಿಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರ್ಕೋಬೇಕು. ಥರ್ಡ್ ಎಂಟ್ರಿ
ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರ್ಕೋಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಟು ಈ ಕ್ಯಾಪಿಟಲ್ ರಿಡಕ್ಷನ್ ಅಂದರೆ ಇಲ್ಲಿರುವಂಥ ಎಲ್ಲ ಕ್ಯಾಪಿಟಲ್ ರಿಡಕ್ಷನ್ನ ಟೋಟಲ್ ಮಾಡ್ತೀವಿ. ಒಂದು 80,000 ಇದೆ, ಒಂದು 90,000 ಇದೆ. ಎರಡೂ ಟೋಟಲ್ ಮಾಡಿದಾಗ 80 + 90 1,70,000. ಈಗ ಕ್ರೆಡಿಟ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಕ್ರೆಡಿಟ್ ಎಂಟ್ರಿ ಪ್ರಶ್ನೆಯಲ್ಲಿ ನಾವು ಈಗ ತೊಗೊಂಡಂಥ ಈಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್ ಬಿಟ್ಟು ಎಷ್ಟು ಅಡ್ಜಸ್ಟ್ಮೆಂಟ್ ಇದೆ ಅವೆಲ್ಲ 2 ಅಡ್ಜಸ್ಟ್ಮೆಂಟ್ ಉಳಿದಿದೆ. ಅವೆಲ್ಲ ಕ್ಯಾಪಿಟಲ್ ರಿಡಕ್ಷನ್ ಲಾಸ್ಟ್ ಎಂಟ್ರಿ ಸಂಬಂಧ ಕೊಟ್ಟಿರ್ತಾರೆ. ಸೊ ಫಸ್ಟ್ ಅಮೌಂಟ್ 30,000 ಇದೆ, ಅದು ಬಿಲ್ಡಿಂಗ್. ನೆಕ್ಸ್ಟ್ 20,000 ಮಷಿನ್, 20,000 ಫರ್ನಿಚರ್. ಸೊ ಅವನ್ನ ಎಂಟ್ರಿ ಮಾಡೋಣ. ಸೊ ಬಿಲ್ಡಿಂಗ್ ಅಕೌಂಟ್, ಮಷಿನ್ ಅಕೌಂಟ್, ಫರ್ನಿಚರ್ ಅಕೌಂಟ್. ಬಿಲ್ಡಿಂಗ್, ಮಷಿನ್, ಫರ್ನಿಚರ್. ಸೊ 3 ಎಂಟ್ರಿ ಇದೆ, ಬಿಲ್ಡಿಂಗ್, ಮಷಿನ್, ಫರ್ನಿಚರ್. ಸೊ ಅದರ ಅಮೌಂಟ್ನ ಎಂಟ್ರಿ ಮಾಡೋಣ. ಸೊ ಬಿಲ್ಡಿಂಗ್ ಅಮೌಂಟ್ 30,000 ಇದೆ, ಮಷಿನ್ ಅಮೌಂಟ್ 20,000 ಇದೆ, ಫರ್ನಿಚರ್ ಅಮೌಂಟ್ 20,000 ಇದೆ. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಸೊ ಅದರಲ್ಲಿ ಲಾಸ್ ಬ್ಯಾಲೆನ್ಸ್ ಬಂದಿದೆ, ಗುಡ್ ವಿಲ್ ಬಂದಿದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಂದಿದೆ, ಬ್ಯಾಲೆನ್ಸ್ ಏನಾದರೂ ಉಳಿದ್ರೆ ಪೇಟೆಂಟ್ಸ್ ಅಂತ ಹೇಳಲಾಗಿದೆ. ಸೊ ಲಾಸ್ ಬ್ಯಾಲೆನ್ಸ್ ಫಸ್ಟ್ ಬರ್ಕೊಳ್ಳೋಣ. 30,000, ಗುಡ್ ವಿಲ್ 20,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 40,000. ಸೊ ಲಾಸ್ ಅನ್ನೋ ಶಬ್ದ ಪ್ರಶ್ನೆಯಲ್ಲಿ ಬಂದರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿಲಿ ಬರೀಬೇಕು. ನೆಕ್ಸ್ಟ್ ಗುಡ್ ವಿಲ್ ಬಂದಿದೆ, ಟು ಗುಡ್ ವಿಲ್ ಅಂತ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಸೊ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಎಂಟ್ರಿ ಮಾಡ್ಕೋಬೇಕು. ಏನಾದರೂ ಬ್ಯಾಲೆನ್ಸ್ ಉಳಿದ್ರೆ ಪೇಟೆಂಟ್ಸ್ ಅಂತ ಹೇಳಲಾಗಿದೆ. ಸೊ ಪೇಟೆಂಟ್ಸ್ ಅಂತ ಬರ್ಕೋಬೇಕು. ಸೊ ಈಗ ಅಮೌಂಟ್ ಎಂಟ್ರಿ ಮಾಡೋದು. ಪ್ರಶ್ನೆಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ 30,000 ಕೊಡಲಾಗಿದೆ, ಗುಡ್ ವಿಲ್ಗೆ 20,000 ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಗೆ 40,000 ಇದೆ, ಬ್ಯಾಲೆನ್ಸ್ ಉಳಿದ್ರೆ ಪೇಟೆಂಟ್ಸು ಕೊಡಬೇಕು. ಇದನ್ನು ಕ್ರೆಡಿಟ್ ಟೋಟಲ್ ಮಾಡ್ತೀವಿ. 30,000 + 20,000 + 30,000 + 20,000 + 20,000 + 30,000 20,000 40,000 1,60,000 ಕ್ರೆಡಿಟ್ ಇದೆ. ಸೊ ಇನ್ನೂ ರಿಮೈನಿಂಗ್ ಅಮೌಂಟ್ನ ಪೇಟೆಂಟ್ಸ್ಗೆ ಕೊಡಂತ ಹೇಳಿದ್ದಾರೆ. ಸೊ ಅವರು ರಿಮೈನಿಂಗ್ ಅಮೌಂಟ್ನ ಬ್ಯಾಲೆನ್ಸ್ ಅಮೌಂಟ್ನ ಏನು ಮಾಡಬೇಕು ಅಂತ ಹೇಳಿದ್ದಿಲ್ಲ ಅಂದರೆ ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಉಳಿಯೋ ಅಮೌಂಟಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಸೊ ಇದು ಕ್ಯಾಪಿಟಲ್ ರಿಡಕ್ಷನ್ ಬಿಡಿಸುವಂಥ ಮೆಥಡ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ 5 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಮೂಲಕ ಮೀಟ್ ಆಗ್ತೀನಿ. ಧನ್ಯವಾದಗಳು.